ಜ್ವರಕ್ಕೆ ಚಿಕಿತ್ಸೆ ನೀಡಲು ಯಾವುದೇ ನಿರ್ದಿಷ್ಟ ಔಷಧಿ ಇಲ್ಲ. ಅದನ್ನು ಬರದಂತೆ ನಿಯಂತ್ರಣ ಮಾಡುವುದೇ ಮುಖ್ಯ ಔಷಧಿ ಎಂದು ಅಳಗವಾಡಿ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಅವಿನಾಶ್ ಎಸ್ಟಿ ಹೇಳಿದರು. ನವಲಗುಂದದ ಗವಿಮಠದ ಆವರಣದಲ್ಲಿ ಗವಿಮಠದ ಬಸವಲಿಂಗ ಶ್ರೀಗಳ ಸಾನ್ನಿಧ್ಯದಲ್ಲಿ ತಹಶೀಲ್ದಾರ್ ಸುಧೀರ್ ಸಾಹುಕಾರ್ ನೇತೃತ್ವದಲ್ಲಿ ತಾಲೂಕಾಡಳಿತ ವತಿಯಿಂದ ನಡೆದ ಡೆಂಗ್ಯೂ, ಜಿಕಾ, ಚಿಕುನ್ಗುನ್ಯಾ ರೋಗಗಳ ನಿಯಂತ್ರಣ ಕುರಿತ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ಡೆಂಗ್ಯೂ ಜ್ವರವು ಈಡೀಸ್ ಸೊಳ್ಳೆಯಿಂದ ಹರಡುತ್ತದೆ. ಡೆಂಗ್ಯೂ ಜ್ವರದ ಲಕ್ಷಣಗಳು ತೀವ್ರವಾದ ಕೀಲು ಮತ್ತು ಸ್ನಾಯು ನೋವು, ತಲೆನೋವು, ರ್ಯಾಸಿಸ್, ಜ್ವರದ ಬಳಲಿಕೆ ಇವುಗಳು ಡೆಂಗ್ಯೂ ಜ್ವರದ ಲಕ್ಷಣಗಳು. ಒಬ್ಬರಿಂದ ಒಬ್ಬರಿಗೆ ಹರಡುವುದು. ಇದಕ್ಕೆ ಚಿಕಿತ್ಸೆ ನೀಡಲು ಯಾವುದೇ ನಿರ್ದಿಷ್ಟ ಔಷಧಿ ಇಲ್ಲ. ಆದರೆ ಅದು ಬಾರದಂತೆ ನಿಯಂತ್ರಣ ಮಾಡುವುದೇ ಮುಖ್ಯ ಔಷಧಿ ಎಂದರು. ನಂತರ ತಹಶೀಲ್ದಾರ್ ಸುಧೀರ್ ಸಾಹುಕಾರ್ ಮಾತನಾಡಿ, ದಿನೇ ದಿನೇ ಡೆಂಗ್ಯೂ ಪ್ರಕರಣಗಳು ಹೆಚ್ಚುತ್ತಿವೆ. ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಿ ಎಲ್ಲೆಡೆ ಸ್ವಚ್ಛತೆ ಕಾಪಾಡಬೇಕು. ಗುಂಡಿಗಳಲ್ಲಿ ಬಳಸಿ ಬಿಸಾಡುವ ಟಯರ್, ಚಿಪ್ಪುಗಳಲ್ಲಿ ಮಳೆ ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿಯಾಗಿ ಕಾಯಿಲೆ ಹರಡುತ್ತಿದೆ. ಹೀಗಾಗಿ ಡೆಂಗ್ಯೂ, ಜಿಕಾ, ಚಿಕುನ್ಗುನ್ಯಾ ನಿಯಂತ್ರಣಕ್ಕೆ ತಾಲೂಕಾಡಳಿತ ಸನ್ನದ್ಧವಾಗಿದೆ. ನಮ್ಮ ಜೊತೆಗೆ ಸಾರ್ವಜನಿಕರು ಕೂಡ ಕೈಜೋಡಿಸಿದಾಗ ಇಂತಹ ಕಾಯಿಲೆಗಳನ್ನು ತಡೆಯಲು ಸಾಧ್ಯ ಎಂದರು. ಈ ವೇಳೆ ತಾಲೂಕು ಪಂಚಾಯತಿ ಸಿಬ್ಬಂದಿಗಳು, ಆರಕ್ಷಕ ವೃತ್ತ ನಿರೀಕ್ಷಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆ, ಪುರಸಭೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಿಬ್ಬಂದಿಗಳು ಹಾಜರಿದ್ದರು. ಜೆಎಸ್ಕೆ ಕನ್ನಡ ನ್ಯೂಸ್, ನವಲಗುಂದ. ಭಾಳ ಡೆಂಗು ಜ್ವರ ಭಾಳ ಇದು ಆಗ್ಲತ್ತದ. ಸೊ ಇದು ಆಗಸ್ಟಿಂದ ಸೆಪ್ಟೆಂಬರ್ ತನಕ ಭಾಳ ಇದು ಇರ್ತದೆ. ಯಾಕಂದರೆ ಈ ವಾತಾವರಣ ಮಳೆ ಬಂದು ಬಿಸಿಲು ಬರೋದು ವಾತಾವರಣ ಭಾಳ ಅದು ಅನುಕೂಲ ಆಗಿ ಇರ್ತದೆ. ಇದು ಡೆಂಗು ಹರಡೋದು ಏಡಿಸ್ ಸೊಳ್ಳೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಈಗ ಎಲ್ಲರೂ ವಾರ ಎವ್ರಿ ಶುಕ್ರವಾರ ನಾವು ಲಾರ್ವಾ ಸರ್ವೆ ಅಂತ ಸೌರು ಇರ್ಲತ್ತಾರೆ, ಎಲ್ಲರೂ ಬಂದು ಲಾರ್ವಾ ಸರ್ವೆ ಮಾಡ್ತೀವಿ. ಲಾರ್ವಾ ಸರ್ವೆ ಏನಂದರೆ ನೀರು ನಿಂತಿದ್ದ ನೀರು ಸ್ವಚ್ಛ ನೀರದಾಗೆ ಅದು ಸೊಳ್ಳೆ ಬೆಳೀತದೆ. ಲಾರ್ವಾ ಅನ್ನೋದು ಒಂದು ಸೊಳ್ಳೆ ಮರಿಗೆ ನಾವು ಲಾರ್ವಾ ಅಂತೀವಿ. ಅದು ಎದಕ್ಕಂದ್ರೆ ಅದು 7 ದಿವಸ ಅಲ್ಲೇ ಬಿಟ್ಟರಂದ್ರೆ ಬೆಳೆದು ಮತ್ತು ಅದು ಸೊಳ್ಳೆಯಾಗಿ ನಮಗೆ ಕಚ್ತದೆ. ನಮ್ಮ ಮನೆ ನೀರಿರಲಿ, ಆಜು ಬಾಜುದವ್ರ ನೀರಿರಲಿ, ಎಲ್ಲೇ ನೀರಿರಲಿ ಕಚ್ಚೋದು ಎಲ್ಲರಿಗೂ ಕಚ್ತದೆ ಅದು. ಸೊ ನಮ್ಮದು ಮನೆ ಸ್ವಚ್ಛ ಇಟ್ಕೋಬೇಕು ಮತ್ತು ಆಜು ಬಾಜುದವ್ರದ್ದು ಮನೆ ಸ್ವಚ್ಛ ಇಟ್ಕೋಬೇಕು. ಹಂಗೆ ಇದು ನಾವು ತಡೆಗಟ್ಬೋದು. ಇದರಿಂದ ಏನು ಮಾಡ್ತೀವಿ ಅಂದ್ರೆ ಇದು ಲಾರ್ವಾ ಸರ್ವೆ ಮಾಡಿ ಸೊಳ್ಳೆ ಕಚ್ಚೋದ್ರಿಂದ ಡೆಂಗೂದು ಏನೇನು ಲಕ್ಷಣಗಳಂದರೆ ಜ್ವರ, ಮೈಕೈ ನೋವು ಮತ್ತು ಕಣ್ಣು ಹಿಂದುಗಡೆ ನೋವು ಬರೋದು, ಮತ್ತು ಏನಂತಾರ ಮೈಯೆಲ್ಲ ರ್ಯಾಷಸ್ ಅಂತೀವಿ ನಾವು, ತದ್ದು ಬೇರೆ ರ್ಯಾಷಸ್ ಥರ ಅದೂ ಆಗುತ್ತೆ. ಸೊ ಇವೆಲ್ಲ ಲಕ್ಷಣ ಇದ್ದರೆ ಇಮಿಡಿಯೇಟ್ಲಿ ತಾಲೂಕು ಹಾಸ್ಪಿಟ್ಲಲ್ಲಿ NS1 ಡೆಂಗು ಟೆಸ್ಟ್ ಅಂತ ಮಾಡ್ತಿದ್ವಿ, ರ್ಯಾಪಿಡ್ ಟೆಸ್ಟ್. ಅದು ಮಾಡಿ ಟ್ರೀಟ್ಮೆಂಟ್ ಆದಷ್ಟು ಜಲ್ದಿ ತೊಗೋಬೇಕು. ತೊಗೊಂಡು ಯಾಕಂದ್ರೆ ಡೆಂಗು ರೋಗಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇಲ್ಲ, ಬರೀ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಇರುತ್ತೆ. ಸೊ ಅದು ತೊಗೊಂಡು ಯಾಕಂದರೆ ಮತ್ತು ಅದಕ್ಕೆ ಕಂಟ್ರೋಲ್ ಆಯಿತು ಅವಾಗೇ ಎಷ್ಟು ಜಲ್ದಿ ನಾವು ಪತ್ತೆ ಹಿಡ್ದು ನಾವು ಟ್ರೀಟ್ಮೆಂಟ್ ಚಾಲೂ ಮಾಡಿದ್ರೆ ಕರೆಕ್ಟ್ ಇರುತ್ತೆ. ಇಲ್ಲಾಂದರೆ ಅದು ಇನ್ನೂ ಜಾಸ್ತಿಯಾಗಿ ಡೆಂಗು ಹೆಮರಾಜಿಕ್ ಫೀವರ್ ಮತ್ತು ಡೆಂಗು ಶಾಕ್ ಸಿಂಡ್ರೋಮ್ ಅಂತ ಇರುತ್ತೆ. ಅದು ಆದರೆ ಜೀವ ಹೋಗೋದು ಅಪಾಯ ತುಂಬ ಇರುತ್ತೆ. ಸೊ ನಮ್ಮದೇನು ಉದ್ದೇಶ ಅಂದರೆ ಫಸ್ಟ್ ಹೇಳ್ತಾರಲ್ಲ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ಅಂದರೆ ಕ್ಯೂರ್ ಅದು ಟ್ರೀಟ್ಮೆಂಟ್ಗಿಂತ ಫಸ್ಟ್ ಅದು ಬುಡಕ್ಕೆ ಹೋಗಿ ಫಸ್ಟ್ ಲಾರ್ವಾ ಎಲ್ಲಿ ಉತ್ಪಾದನೆ ಆಗ್ತದೆ ಅಲ್ಲೇ ಕಂಡಿಡ್ದು ಅದಕ್ಕೆ ನಾವೆಲ್ಲರೂ ಈಗ ಆಶಾ ಕಾರ್ಯಕರ್ತರು ಎಲ್ಲರೂ ಹೋಗಿ ಮನೆ ಎಲ್ಲ ಕಂಟೈನರ್ಸ್ ಎಲ್ಲ ಚೆಕ್ ಮಾಡಿ ಅದಕ್ಕೆ ಲಾರ್ವಾ ಏನಾರ ಹಂಗೆ ಇತ್ತಂದರೆ ನಾವು ಕೆಮಿಕಲ್ ಹಾಕಿ ಅದೆಲ್ಲ ಸೊಳ್ಳೆ ಸಾಯಂಗಿದು ಎಲ್ಲ ಮಾಡ್ತಿದ್ದೀವಿ. ಸೊ ಇದರಿಂದ ನಮ್ಮ ಬರೀ ಇದು ಆರೋಗ್ಯ ಇಲಾಖೆ ಅಂತಲ್ಲ, ಎಲ್ಲ ಇಲಾಖೆದವರು ಸೇರಿ ಮಾಡಿದ್ರೆ ಇದು ಜಾಸ್ತಿ ಇದು ಆಗುತ್ತಂತ ನಾವು ಇವತ್ತೆಲ್ಲ ಇಲ್ಲಿ ಇದ್ದೀವಿ. ಈಗ ಮನೆ ಹೋಗಿ ಅವ್ರಿಗೆಲ್ಲರಿಗೂ ನಾವು ಹೇಳೋದು ನಮ್ಮದು ಕರ್ತವ್ಯ. ಅವರು ಒಬ್ಬೊಬ್ರು ಏನಂತಾರೆ, ಇಲ್ರಿ ಅದು ದನ ಕುಡಿಯೋದು ನೀರದ, ಬಾತ್ರೂಮಿಗೆ ಬಳಸೋದು ನೀರದ ಅಂತ ಹೇಳಿ ಇದು ಮಾಡ್ತಾರೆ. ಬಟ್ ಸೊಳ್ಳೆಗಳಿಗೆ ನೀರಂದ್ರೆ ನೀರೇ ಎಲ್ಲೋ ಇರ್ತದೆ. ಸೊ ಅವ್ರಿಗೆ ನಾವು ಹೋಗಿ ಫಸ್ಟ್ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ಬೇಕ್ರಿ, ಹೆಂಗೆ ಬರ್ತದೆ ಏನು ಕತ್ತಿ ಅಂತ ಇದು ಮಾಡೋದೇ ಇವತ್ತು ನಾವೆಲ್ಲ ಇಲ್ಲಿ ಕಲ್ತೀವ್ರಿ. ಮಾಡಿ ಈ ಪ್ರೋಗ್ರಾಮ್ ಯಶಸ್ವಿ ಮಾಡ್ಬೇಕಂತ ಎಲ್ಲರಿಗೂ ವಿನಂತಿ. ಥ್ಯಾಂಕ್ ಯು.